ತ್ರಿಶೂಲ್ ಡ್ಯಾಡಿ ಏನಾಯ್ತು? ಇಲ್ಲಿಗೆ ಹೇಗೆ ಬಂದ್ರಿ? ಇಲ್ಲೇನ್ ಮಾಡ್ತಾ ಇದ್ದೀರಾ? ಡ್ಯಾಡಿ ನಾನು ಗಾಳಿಪಟ ಆರಿಸ್ತಾ ನಂಗೆ ಏನಾಯ್ತು ಅಂತಲೇ ಗೊತ್ತಾಗಿಲ್ಲ. ನಾನು ಇದ್ದಕ್ಕಿದ್ದಂಗೆ ಇಲ್ಲಿದ್ದೆ. ನನ್ನ ಎದುರುಗಡೆ ಒಂದು ಹುಡುಗಿ ನಿಂತಿದ್ಲು. ಹೌದು ಯಜಮಾನ್ರು ಒಂದೇ ಕಡೆ ನೋಡ್ಕೊಂಡು ಹೋಗ್ತಾ ಇದ್ರು. ನಾನು ಎಷ್ಟು ಕೂಗ್ದೆ, ಅವ್ರು ಹಿಂದಕ್ಕೆ ತಿರುಗಿ ನೋಡಿಲ್ಲ. ಅವ್ರಿಗೇನಾಗುತ್ತೋ ಅಂತ ಗಾಬರಿಲಿ ಅವ್ರ ಹಿಂದಿಂದನೇ ಬಂದೆ. ಇಲ್ಲಿ ಬಂದು ಹುಡುಕಿದಾಗ ಯಾವುದೋ ಹುಡುಗಿ ಜೊತೆ ಇದ್ರು. ಹುಡುಗಿನ? ಎಲ್ಲಿ ಹುಡುಗಿ? ಡ್ಯಾಡಿ ಅವಳು ಏನೇನೋ ಹೇಳ್ತಾ ಇದ್ಲು, ಏನೇನೋ ಮಾತಾಡ್ತಿದ್ಲು. ಎಲ್ಲ ವಿಚಾರನೂ ಹೇಳ್ತಾ ಇದ್ದಾರಲ್ಲ, ಏನ್ ಮಾಡೋದು ಇವಾಗ? ಈಗೆಲ್ಲಿದ್ದಾಳ ಅವಳು? ಅದು ಅಂದ್ರೆ ಹಾವು. ತ್ರಿಶೂಲ್, ಯಾಕೆ ಸುಮ್ಮನಾಗ್ಬಿಟ್ಟೆ? ಹಾವು ಏನಾಯ್ತು? ತ್ರಿಶೂಲ್ ಏನೇನು ಹೇಳ್ತಾ ಇದ್ದಾನೆ? ಹಾವು, ಹುಡುಗಿ, ನಂಗೆ ಒಂದು ಅರ್ಥ ಆಗ್ತಾ ಇಲ್ಲ. ನಂದೀಶಾ, ಆ ವಿಷಯ ಆಮೇಲೆ ಮಾತಾಡೋಣ. ಮಕ್ಕಳನ್ನ ಕರ್ಕೊಂಡು ಹೋಗು. ಯಜಮಾನ್ರೆ, ಮಧುಮತಿ ಫೋನ್ ಮಾಡ್ತಾ ಇದ್ದಾಳೆ. ಏನ್ ಮಧು? ರೀ, ಮನೆಗೆ ಪೂಜೆಗೆ ಅಂತ ಬಂದ ಸ್ವಾಮೀಜಿಗಳು ಯಾರು ಕಾಣಿಸ್ತಾ ಇಲ್ಲ ರೀ. ಏನ್ ಹೇಳ್ತಾ ಇದ್ಯಾ? ಹೌದು ಕಣ್ರಿ, ನಾನು ಎಲ್ಲ ಕಡೆ ಹುಡುಕಿದ್ದೀನಿ, ಅವ್ರು ಯಾರು ಕಾಣಿಸ್ತಾ ಇಲ್ಲ. ಮನೇಲಿ ನಡೆದ ವಿಷಯ ಮನೆಯವ್ರು ಯಾರಿಗೂ ಗೊತ್ತಾಗ್ಬಾರ್ದು. ಸರಿ ನೋಡು, ನಾವೀಗಲೇ ಮನೆಗೆ ಬರ್ತಾ ಇದ್ದೀವಿ. ಸ್ವಾಮಿಗಳಿಗೆ ಬಂದ ವಿಷಯ ಯಾರಿಗೂ ಗೊತ್ತಾಗ್ಬಾರ್ದು. ಸ್ವಾಮಿಗಳು ಉಪಯೋಗಿಸಿದ ಸಾಮಗ್ರಿಗಳನ್ನ ಕ್ಲೀನ್ ಮಾಡಿಬಿಡು. ಸರಿ, ನೀನಿಡು ಫೋನು. ಯಜಮಾನ್ರೆ, ದೊಡ್ಡ ಗುರುಗಳು ಕಳಿಸಿ ಸ್ವಾಮಿಗಳು ಕಾಣಿಸ್ತಾ ಇಲ್ವಂತೆ. ಮತ್ತೇನಾಯಿತು ಶಿವಾನಿ? ಮತ್ತೆ ನಿಮ್ಮ ಮಾತು ಸುಳ್ಳಾಯಿತು, ನಿಮ್ಮ ಭವಿಷ್ಯ ಅಸತ್ಯವಾಯಿತು. ತ್ರಿವಿಕ್ರಮ್ನ ಕಾಲಲ್ಲಾಗಲಿ ತ್ರಿಶೂಲನ ಕಾಲಲ್ಲಾಗಲಿ ನಾಗಲೋಕದ ಗುರುತೇ ಇಲ್ಲ. ನಾನು ನೋಡಿದ ಮಚ್ಚೆಯೇ ಇಲ್ಲ. ಇದು ಹೇಗೆ ಸಾಧ್ಯ ಗುರುದೇವ? ಅವರಿಬ್ಬರ ಕಾಲಲ್ಲಿ ಆ ಗುರುತೇ ಇಲ್ಲವೆಂದರೆ ಅವರಿಬ್ಬರಲ್ಲಿ ನನ್ನ ಆದಿಶೇಷ ಯಾರೂ ಅಲ್ಲವೇ? ಏನಿದು ಶಿವಾನಿ? ಎಲ್ಲಿ ನಿನ್ನ ಮಣಿಬಂಧ? ಹೌದಲ್ಲವೇ? ನನ್ನ ಮಣಿಬಂಧ ಏನಾಯ್ತು? ಎಲ್ಲಿ ಕಳೆದುಕೊಂಡೆ? ಅಚಾತುರ್ಯ ಹೇಗಾಯಿತು? ಮಣಿಬಂಧವಿಲ್ಲದೆ ಸಮಸ್ಯೆಗಳು ದ್ವಿಗುಣಗೊಳ್ಳುತ್ತದೆ ಎಂದು ನಾನು ನಿನಗೆ ಹೇಳಿದ್ದನ್ನ ನೀನು ಮರೆತು ಬಿಟ್ಟೆಯಾ? ಇದು ಮಣಿಬಂಧ. ಈ ಪ್ರಯತ್ನದಲ್ಲಿ ನಿನ್ನ ಮಣಿಬಂಧವನ್ನು ಮಾತ್ರ ಕಳೆದುಕೊಳ್ಳಬೇಡ. ಒಂದು ವೇಳೆ ಹಾಗಾದರೆ
ತಾಪತ್ರಯಗಳು ದ್ವಿಗುಣಗೊಳ್ಳುತ್ತವೆ. ಮಣಿಬಂಧದ ಶಕ್ತಿ ಇಲ್ಲದರಿಂದಲೇ ಆ ಚಿಹ್ನೆ ನಿನಗೆ ಕಾಣಿಸಿಲ್ಲ. ನಾಗಮಣಿ ರಕ್ಷಕ ಆದಿಶೇಷನನ್ನು ಕಳೆದುಕೊಂಡು ನಾಗಲೋಕ ಕಳೆಗುಂದಿದೆ. ನಾಗಮಣಿ ಆದಿಶೇಷನನ್ನು ಅರಸಿ ಹೋದ ನೀನು ಮಣಿಬಂಧವನ್ನೇ ಕಳೆದುಕೊಂಡು ಬಂದಿರುವುದು ಘನಘೋರ ಕೃತ್ಯವಾಗಿದೆ. ಮೊದಲು ಹೋಗು, ನೀನು ನಿನ್ನ ಮಣಿಬಂಧವನ್ನು ಸಂಪಾದಿಸು. ಅದಿಲ್ಲದೆ ನಿನ್ನ ಶಕ್ತಿ ನಶಿಸಿ ಹೋಗುತ್ತದೆ. ನಾಳೆ ಕಾರ್ಕೋಟಕ ಅಮಾವಾಸ್ಯೆ ಕೊನೆಗೊಳ್ಳುವುದರೊಳಗಾಗಿ ನೀನು ನಿನ್ನ ಮಣಿಬಂಧವನ್ನು ಸಂಪಾದಿಸಬೇಕು. ಒಂದು ವೇಳೆ ನೀನು ಆದಿಶೇಷನನ್ನು ಗುರುತಿಸಿದರೂ ಅವನು ನಿನಗೆ ದಕ್ಕುವುದಿಲ್ಲ. ಕಾರ್ಮೋಡ ಘನೀಭವಿಸಿದೆ. ಕದ್ದಿಂಗಳು ಕೆನ್ನಾಲಿಗೆ ಚಾಚಿ ಬಾಯಿ ತೆರೆದು ನಿಂತಿದೆ. ಕಾರ್ಕೋಟಕನು ಆಪೋಷಣಕ್ಕೆ ಸಿದ್ಧನಾಗಿ ನಿಂತಿದ್ದಾನೆ. ಆಹಾಕಾರವೇಳುವ ಮೊದಲು ಸಂಪಾದಿಸಿಕೋ ನಿನ್ನ ಮಣಿಬಂಧವನ್ನು, ರಕ್ಷಿಸಿಕೋ ನಿನ್ನ ನಾದ ಸತ್ವವನ್ನು. ಹೊರಡು ಹೊರಡು. ಭಗವಂತ, ನನ್ನ ಮೊಮ್ಮಗನಿಗೆ ಏನೂ ಆಗದ ಹಾಗೆ ನೀನೇ ಕಾಪಾಡಬೇಕಪ್ಪ, ನೀನೇ ಕಾಪಾಡಬೇಕು. ತೀರ್ಥ ತಗೋ. ಅಲ್ಲ ರೀ, ನಂಗೊಂದು ವಿಷಯ ಅರ್ಥ ಆಗ್ತಾ ಇಲ್ಲ. ನಮ್ಮ ಮಕ್ಕಳಲ್ಲಿ ಹೇಗೆ ಹೋದ್ರು? ಯಾರು ಕರ್ಕೊಂಡು ಹೋದ್ರು? ಅದ್ಯಾವ ಹಾವು? ಏನೂ ತಿಳಿತಾ ಇಲ್ಲ. ಅವನ ಹತ್ರ ಕೇಳಿದ್ರೆ ಏನು ಹೇಳ್ತಾನೂ ಇಲ್ಲ. ಹಾಗಲ್ಲಕ್ಕ, ನಾವು ಈ ಫಿಲ್ಮ್ಗಳನ್ನೆಲ್ಲ ನೋಡಿಲ್ವಾ? ಒಂದು ಹೆಣ್ಣು ಒಂದು ಗಂಡು ನಾಗರಾವಿರುತ್ತೆ. ಅವು ಯಾವುದೋ ನಾಗಮಣಿನ ಕಾಯ್ತಾ ಇರುತ್ತವೆ. ಈ ವಿಲನ್ಗಳು ಹೋಗಿ ಆ ಗಂಡವನ್ನ ಸಾಯಿಸಿ ನಾಗಮಣಿನ ಅಭೇಸ್ ಮಾಡಿಬಿಡ್ತಾರೆ. ಆಮೇಲೆ ಬದುಕಿರುತ್ತಲ್ಲ ಹೆಣ್ಣು ನಾಗರಾವು, ಅದು ಇಚ್ಛಾಧಾರಿ ನಾಗಿಣಿಯಾಗಿ ಅವ್ರ ಮೇಲೆ ಸೇಡ್ ತೀರಿಸ್ಕೋಬೇಕು ಅಂತ ಹುಡ್ಕೊಂಡು ಬಂದ್ಬಿಡುತ್ತೆ. ಆ ಥರ ಏನಾದ್ರು ಆಗಿರ್ಬೋದಾ? ನಮ್ಮನ್ನ ಈ ಪರಿಸ್ಥಿತಿಗೆ ತಂದವರನ್ನ ಸುಮ್ಮನೆ ಬಿಡಬೇಡ. ನಾಗಮಣಿಯನ್ನು ಕದ್ದು ನನ್ನ ಈ ಸ್ಥಿತಿಗೆ ಕಾರಣರಾದವರನ್ನು ನಾನು ಖಂಡಿತ ಸುಮ್ಮನೆ ಬಿಡುವುದಿಲ್ಲ. ಇದು ನನ್ನ ಶಪಥ. ಅಲ್ಲ, ಯಾವುದೋ ಇಚ್ಛಾಧಾರಿ ನಾಗಿಣಿ ನಮ್ಮ ಈ ಥರ ಕಾಡ್ತಾ ಇರ್ಬೋದಾ ಅಂತ. ಸುಮ್ಮನಿರೋ. ನಾಗರಹಾವು ಅಂದ್ರೆ ಕಾಲದಿಂದಲೂ ದೇವರು ಅಂತ ತಿಳ್ಕೊಳ್ಳೋ ವಂಶ ನಮ್ದು. ನಮ್ಮ ವಂಶದಲ್ಲೇ ಇಂಥ ನೀಚ್ ಕೆಲಸ ಯಾರು ಮಾಡಲ್ಲ. ಸುಮ್ಮನೆ ಬಾಯಿಗೆ ಬಂದ ಹಾಗೆ ಮಾತಾಡಬೇಡ. ನಾನು ಸುಮ್ಮನೆ ತಮಾಷೆಗೆ ಹೇಳಿದೆಮ್ಮ, ನೀವ್ಯಾಕೆ ಸೀರಿಯಸ್ ಆಗ್ತೀರಾ? ತ್ರಿವಿಕ್ರಮ, ಅದೇನೋ ಹಾವು ಬಗ್ಗೆ ಹೇಳ್ತಾ ಇದೆಯಲ್ಲ, ಅದೇನು ಹಾವು? ಯಾವ ಹಾವು? ಸ್ವಲ್ಪ ಚೆನ್ನಾಗಿ ನೆನಪಿಸ್ಕೊಂಡು ಹೇಳು. ಅದು ಏಯ್, ಆ ಮಕ್ಕಳನ್ನ ಯಾಕೆ ಗೊತ್ತೀಯ? ಹುಡುಗ್ರ, ನೀವೆಲ್ಲ ಹೋಗಿ ಮೇಲೋಗಿ. ಬನ್ನಿ ಸಾಹೇಬ್ರೆ, ಬನ್ನಿ. Hello, Inspector. How can I help you? ಈ ಲೋಗೋ ನಿಮ್ಮ ಕಂಪ್ನಿದೇನಾ?
ಇದು ನಿಮ್ಗೆ ಹೇಗೆ ಸಿಕ್ತು? ಊರಾಚೆ ಇರೋ ಫಾರೆಸ್ಟ್ ಏರಿಯಾದಲ್ಲಿ ಸುಟ್ಟು ಕರ್ಕಲಾಗಿರೋ ಒಂದು ಬಾಡಿ ಸಿಕ್ತು. ಈ ಲೋಗೋನು ಅಲ್ಲೇ ಸಿಕ್ಕಿದ್ದು. ನಮ್ಮ ಅಂದಾಜು ಪ್ರಕಾರ ಸತ್ತಿರೋ ವ್ಯಕ್ತಿ ನಿಮ್ಮ ಸೆಕ್ಯೂರಿಟಿ ಗಾರ್ಡ್ ಆಗಿರ್ಬೋದು ಅನ್ಸುತ್ತೆ. ಅಯ್ಯೋ, ಗಂಡ ಮನೆಗೆ ಬರಲಿಲ್ಲ ಅಂತ ನಾನು ಊರೆಲ್ಲ ಹುಡುಕಿದ್ರೆ ಅವನಿ ಪ್ರಪಂಚನೇ ಬಿಟ್ಬಿಟ್ಟು ನನ್ಗೆ ಯಾರು ದಿಕ್ಕು, ನಾನು ಏನ್ ಮಾಡಲಿ? ಏನು ಆಗಿರಲ್ಲಮ್ಮ, ಕರ್ಕೊಂಡು ಹೋಗಿ ಹೇಳ. ನೀವೇನಾದರೂ ನಿಮ್ಮ ಸೆಕ್ಯೂರಿಟಿ ಗಾರ್ಡ್ನ ಫಾರೆಸ್ಟ್ ಏರಿಯಾ ಕಡೆ ಕಳಿಸಿದ್ರಿ? ಹೌದು ಸರ್, ಅದು ನಮ್ಮ ಮನೆ ಒಳಗಡೆ ಒಂದು ಹಾವು ಬಂದಿತ್ತು. ಅದನ್ನು ಹಿಡಿದು ಅದಕ್ಕೆ ಹಿಂಸೆ ಆಗಬಾರ್ದು ಅನ್ನೋ ಕಾರಣಕ್ಕೆ ನಾನೇ ಕಾಡೊಳಗೆ ಬಿಟ್ಟು ಬಾ ಅಂತ ಕಳಿಸ್ದೆ. ನೀವು ನೋಡಿದ್ರೆ ಸುಟ್ಟಿರೋ ದೇಹ ಸಿಗ್ತಾ ಇದೆ ಅಂತೀರಾ? ಐ ಡೋಂಟ್ ಅಂಡರ್ಸ್ಟ್ಯಾಂಡ್. ನಾವು ಇನ್ವೆಸ್ಟಿಗೇಷನ್ ಮಾಡ್ತಾ ಇದ್ದೀವಿ ಸರ್. ಯಾಕೆ ಏನು ಅಂತ ಕಂಡು ಹಿಡಿತೀವಿ. ಇದ್ರ ಮಧ್ಯೆ ನಿಮ್ಗೇನಾದರೂ ಮಾಹಿತಿ ಸಿಕ್ಕಿದ್ರೆ ನಮಗೆ ತಿಳಿಸ್ಬೋದು. ಖಂಡಿತ ಖಂಡಿತ ಸರ್. ಬಾಡಿ ಪೋಸ್ಟ್ ಮಾರ್ಟಮ್ ಹೋಗಿದೆ. ಸ್ವಲ್ಪ ಹೊತ್ತು ಬಿಟ್ಟು ಬೇರೆ ಯಾರನ್ನಾದ್ರೂ ಕಳಿಸಿ ಬಾಡಿ ಕಲೆಕ್ಟ್ ಮಾಡ್ಕೊಳ್ಳಿ. ಆಗಲಿ ಸರ್. ಬೇರೆ ಏನಾದರೂ ಇನ್ಫಾರ್ಮೇಷನ್ ಬೇಕಾದರೆ ಕಾಲ್ ಮಾಡ್ತೀವಿ. ಖಂಡಿತ ಮಾಡಿ. ಥ್ಯಾಂಕ್ ಯು. ಗೋವಿಂದ, ಎಲ್ಲ ಪ್ರೋಗ್ರಾಮ್ ಕ್ಯಾನ್ಸಲ್ ಮಾಡು. ಮನೆಯಿಂದ ಆಚೆ ಯಾರು ಹೋಗೋದು ಬೇಡ, ಆಚೆಯಿಂದ ಯಾರು ಬರೋದು ಬೇಡ. ನಂದೀಶಾ, ಆ ಹುಡುಗಿ ಮನೆಗೆ ಬಂದ್ಮೇಲೆ ಇಷ್ಟೆಲ್ಲ ಆಗ್ತಾ ಇದೆ ಅಂತ ಅನಿಸ್ತಾ ಇದೆ ಯಜಮಾನ್ರೆ. ಏನೋ ಗೊತ್ತಾಗ್ತಾ ಇಲ್ಲ ನಂದೀಶಾ. ಯಾಕೆ ನನ್ನ ಬಿಟ್ಬಿಟ್ಟೋದ್ರಿ? ನೀವು ಯಾಕೆ ನನ್ನನ್ನು ಒಬ್ಬಳೆ ರೂಮಲ್ಲಿ ಕೂಡಾಕ್ ಬಿಟ್ಟೋದ್ರಿ? ಶಿವಾನಿ, ನೀನ್ ಹೇಗಮ್ಮ ಇಲ್ಲಿ? ನಾನು ಇಲ್ಲಿ ರೂಮ್ ಕ್ಲೀನ್ ಮಾಡ್ತಾ ಇದ್ದೆ. ಅಷ್ಟ್ರಲ್ಲಿ ಯಾರೋ ಬಂದು ಬಾಗ್ಲು ಹಾಕೊಂಡು ಹೋಗ್ಬಿಟ್ರು. ನಂಗೆಷ್ಟು ಭಯ ಆಯ್ತು ಗೊತ್ತಾ ಯಜಮಾನ್ರೆ? ನಿಮ್ ಕಾಲ್ ಹಿಡ್ಕೋತೀನಿ, ನಾನು ಒಬ್ಳೆ ಇವತ್ತು ಬಿಟ್ಟೋಗ್ಬೇಡಿ. ಇಲ್ಲಮ್ಮ, ಬಾ. ಯಾರೋ ನೀನ್ ರೂಮ್ ಒಳಗಡೆ ಇರೋದು ಗೊತ್ತಿಲ್ದಲೆ ಬಾಗ್ಲು ಹಾಕೊಂಡು ಹೋಗ್ಬಿಟ್ಟಿದ್ದಾರೆ. ಇನ್ಮೇಲೆ ಹೀಗಾಗಲ್ಲ. ಇದೊಂದ್ಸಲ ದಯವಿಟ್ಟು ನನ್ನ ಕ್ಷಮಿಸ್ಬಿಡು. ಇಲ್ಲ ಯಜಮಾನ್ರೆ, ನೀವು ನಂಗೆ ಕ್ಷಮೆ ಎಲ್ಲ ಕೇಳಬಾರ್ದು. ನಂಗೆ ನೀವು ಇದಕ್ಕೆ ಮನೆ ಎಲ್ಲ ಕೊಟ್ಟಿದ್ದೀರಿ. ಸರಿ, ನೀ ಹೋಗು. ಕೆಳಗಡೆ ತ್ರಿಶೂಲು ತ್ರಿವಿಕ್ರಮ್ ಇದ್ದಾರೆ, ಆಟ ಆಡ್ಕೋ ಹೋಗು. ಒಂದು ನಿಮಿಷ ನಿಂತ್ಕೋ. ನಾವೆಲ್ಲರೂ ಹೊರಗಡೆ ಹೋಗಿದ್ದಾಗ ನೀನು ಇದೇ ರೂಮಲ್ಲಿ ಇದೆಯಾ? ಹಾಗಾದ್ರೆ ಈ ಮನೇಲಿ ಏನಾದರೂ ನಡೀತಾ? ಅದನ್ನ ನೀನು ನೋಡಿದ್ಯಾ? ಅದು ಅಲ್ಲಿ ಹೊರಗಡೆ ತುಂಬಾ ಜೋರಾಗಿ ಸೌಂಡ್ ಬರ್ತಾ ಇತ್ತು ಯಜಮಾನ್ರೆ. ಏನ್ ಸೌಂಡು? ಯಾರೋ ಕೂಗ್ಕೊಳ್ತಾರೆ ಸೌಂಡು. ಅಯ್ಯೋ ಅಮ್ಮ ಕಾಪಾಡಿ ಅಂತೆಲ್ಲ ಕೂಗ್ತಾ ಇದ್ರು. ಯಾರದು? ನೀನ್ ನೋಡಿದ್ಯಾ? ನಾನು ಈ ರೂಮ್ ಒಳಗಡೆ ಇದ್ನಲ್ಲ, ಹೇಗ್ ನೋಡ್ಲಿ? ತುಂಬಾ ಜೋರ್ ಸೌಂಡ್ ಬಂದಾಗ ಈ ಕಿಟಕಿಯಿಂದ ನೋಡ್ದೆ ಅಷ್ಟೇ. ಏನ್ ಕಾಣಿಸ್ತು ಪುಟ್ಟ ನಿಂಗೆ? ತುಂಬಾ ಜೋರಾಗಿ ಕೂಗಾಡ್ತಾ ಇದ್ರು. ಯಾರು ಅವರಿಗೆ ಹಿಂಸೆ ಕೊಡತಾರ. ಅವ್ರಿಗೆ ಹಿಂಸೆ ಕೊಡ್ತಾ ಇದ್ದವ್ರು ಯಾರು? ಯಾರದು? ನೀನು ಅವ್ರನ್ನ ನೋಡ್ದಾ? ಇಲ್ಲ, ನಂಗೆ ಅವ್ರು ಯಾರು ಕಾಣಿಸ್ಲಿಲ್ಲ. ಆದ್ರೆ ಯಾರು ಕೂಗಾಡ್ತಾ ಓಡೋಗ್ತಿದ್ದನ್ ನೋಡ್ದೆ. ಸರಿ, ನೀನು ಹೊರಡು ಪುಟ್ಟ.
ನಂದೀಶ, ಇಷ್ಟೆಲ್ಲ ನಡೀತಾ ಇರೋದು ನೋಡಿದ್ರೆ ನಮ್ಮ ಹತ್ರ ಇರೋ ನಾಗಮಣಿ ಕದಿಯೋದಕ್ಕೆ ಯಾರೋ ಇವೆಲ್ಲ ಮಾಡಿಸ್ತಾ ಇದ್ದಾರೆ ಅನ್ನಿಸ್ತಿದೆ. ಇರ್ಬೋದು ಅನ್ಸುತ್ತೆ ಯಜಮಾನ್ರೆ. ಮೊದಲು ನಾಗಮಣಿನ ಚೆಕ್ ಮಾಡ್ಕೊಂಡು ಬರಬೇಕು. ಸರಿ, ಹೋಗೋಣ. ನಂದೀಶ, ನಾಗಮಣಿ ಇಲ್ಲೇ ಭದ್ರವಾಗಿದೆ. ನಮ್ಗಿನ್ ಯಾವ ಭಯನೂ ಇಲ್ಲ. ಬಾ. ಹಾಗಾದ್ರೆ ಹಾವ್ಯಾಕೆ ಮನೆಗೆ ಬಂತು ಯಜಮಾನ್ರೆ? ಅವನ ಕೊಲ್ಲಕ್ಕೋದವನು ತಾನೇ ಹೆಣವಾಗ್ಬಿಟ್ಟ. ಯಾಕೆ ಯಜಮಾನ್ರೆ? ಗುರುಗಳು ಹೇಳಿದಾಗೆ ಚಾಚು ತಪ್ಪದೆ ಹೋಮ, ಹವನ, ಪೂಜೆ, ಪುನಸ್ಕಾರ ಎಲ್ಲವನ್ನೂ ಶ್ರದ್ಧೆಯಿಂದ ಮಾಡ್ಕೊಂಡು ಬಂದಿದ್ದೀನಿ. ಆದರೂ ಹೋಮ ಮಾಡಿದ ದಿನಾನೇ ಮನೆ ಒಳಗಡೆ ಹಾವು ಬರುತ್ತೆ. ಹಾವನ್ನ ಕೊಲ್ಲಕ್ಕೆ ಹೋದವನು ತಾನೇ ಸುಟ್ಕೊಂಡು ಸಾಯ್ತಾನೆ. ಅಂದ್ರೆ ಖಂಡಿತ ಎಲ್ಲೋ ಏನೋ ಲೋಪ ನಡೆದಿದೆ ನಂದೀಶ. ಎಲ್ಲೋಪ ಆಗಿದೆ ಯಜಮಾನ್ರೆ? ಅದಕ್ಕೆ ಉತ್ತರ ಸಿಗಬೇಕು ಅಂದ್ರೆ ತ್ರಯಂಬಕ ಗುರುಗಳನ್ನೇ ಕೇಳಬೇಕು. ಗುರುಗಳೇ, ನನಗೆಲ್ಲ ವಿಷಯ ಗೊತ್ತಿದೆ. ಅವಳ ಉಪಟಳ ಆರಂಭ ಆಗಿದೆ. ನಿಮ್ಮ ನಿತ್ಯ ಜೀವನದಲ್ಲಿ ಅವಳು ಕಾಟ ಕೊಡೋದಕ್ಕೆ ಶುರು ಮಾಡಿದೆ. ಯಾರು ಗುರುಗಳೇ? ಅವಳೇ ಯಾವ ನಾಗಿಣಿಯ ಪ್ರಿಯಕರನನ್ನ ನೀವು 9 ವರ್ಷಗಳ ಹಿಂದೆ ಹತ್ಯೆ ಮಾಡಿದ್ರೋ ಅದೇ ಸೇಡಿನ ಸರ್ಪ. ಯಾರು ಗುರುಗಳೇ ಅದು? ನಾವು ಆ ಹಾವನ್ನ ಹೇಗೆ ಕಂಡುಹಿಡಿಯೋದು? ನೋಡು, ಇವಳ ಯಜಮಾನ್ರೆ, ಈ ಪುಟ್ಟು ಹುಡುಗಿನ